ಶಾಲೆಗಳಲ್ಲಿ ಕನ್ನಡ ಮಾತನಾಡುವ ಹಾಗಿಲ್ಲ, ಇಂಗ್ಲಿಷಲ್ಲೇ ನಾವು ವ್ಯವಹರಿಸಬೇಕು. ಏಕೆ ಅದರ ಮೇಲೆ ಯಾಕೆ ನಾವು ಹೋರಾಟ ಮಾಡೋದಿಲ್ಲ? ಇಲ್ಲಿ ರೈಟಿಂಗ್ ಪರ್ಪಸ್ ಮಾತ್ರ ಏಕೆ ನಮ್ಮ ಪರೀಕ್ಷೆಗಳ ಈ ವ್ಯವಸ್ಥೆ ಇದೆ? ಹಾಗಿದ್ರೆ ಹಲವಾರು ವಿಷಯಗಳ ಮೇಲೆ ಚರ್ಚೆಯನ್ನು ಮಾಡಬೇಕಾಗುತ್ತೆ. 24, 25 ಒಂದು ಪರೀಕ್ಷೆ ಫಲಿತಾಂಶ ಏನು ಕೊಡ್ತಾ ಇದ್ದೀರಾ, ಅದೇ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿಗೆ ಔಟ್ ಬಂದಿರುವಂಥ ವಿಷಯ ಯಾವುದಾದ್ರೂ ಇದ್ರೆ ಅದು ತೃತೀಯ ಭಾಷೆಯಲ್ಲಿ ಮಾತ್ರ ಎನ್ನುವಂಥದ್ದನ್ನು ಮಾತ್ರ ತಗೊಂಡು ನೆನಪಿಟ್ಕೊಳ್ಬೇಕು. ನಾನು ಹಿಂದಿ ಹೇರಿಕೆಯನ್ನು ವಿರೋಧಿಸ್ತೀನಿ, ಆದರೆ ಹಿಂದಿ ಕಲಿಕೆಯನ್ನು ಮಾತ್ರ ಇವತ್ತು ನಾನು ವಿರೋಧಿಸೋದಿಲ್ಲ. ಸರ್ಕಾರ ಏನಾದರೂ ಆತುರದಲ್ಲಿ ಈ ಒಂದು ನಿರ್ಧಾರ ಕೈಗೊಂಡಿದೆಯಾ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಅದು ಆಟವನ್ನು ಆಡ್ತಾ ಇದೆಯಾ? ಏಕೆ ಈ ಒಂದು ವಿಷಯವನ್ನು ನಾವು ಪ್ರಸ್ತಾಪಿಸ್ತಿದ್ದೀವಿ ಅಂದರೆ, ನಿನ್ನೆಯ ದಿನ ಮಾಧ್ಯಮದಲ್ಲಿ ಬಂದಿರುವಂಥ ಒಂದು ಸುದ್ದಿ, ಇನ್ನು ಮುಂದೆ SSLCಗೆ 625 ಅಂಕಗಳ ಬದಲಾಗಿ 525 ಅಂಕಗಳು ಮಾತ್ರ ಎನ್ನುವಂಥದ್ದು, ಹಾಗೂ ತೃತೀಯ ಭಾಷೆಗಳಿಗೆ ಸಂಬಂಧಿಸಿದಂತೆ ಮೇಜರ್ ಆಗಿ ಹಿಂದಿ ಅದರಲ್ಲಿರುವಂಥದ್ದು. ಸೊ ಅದಕ್ಕಾಗಿ ಆ ಒಂದು 100 ಅಂಕಗಳನ್ನು ಹಿಂದಿ ಜೊತೆಗೆ ಇನ್ನೂ ಹಲವಾರು ತೃತೀಯ ಭಾಷೆ ವಿಷಯಗಳಿದ್ದಾವೆ, ಅದೆಲ್ಲಕ್ಕೆ ಕೋಕನ್ನು ಕೊಟ್ಟು ಓನ್ಲಿ ಗ್ರೇಡ್ ಸಿಸ್ಟಮ್ ಅನ್ನು ಇಡ್ತಿದ್ದಾರೆ ಎನ್ನುವಂಥ ಸುದ್ದಿ ಪ್ರಸಾರವಾಗಿದೆ. ಹಾಗೂ ಅದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಹಾಗಿದ್ರೆ ಈ ಒಂದು ನಿರ್ಧಾರ ಸರಿಯಾಗಿದೆಯಾ, ಅಥವಾ ಮಕ್ಕಳ ಭವಿಷ್ಯದ ಜೊತೆಗೆ ನಾವು ಏನಾದರೂ ಚೆಲ್ಲಾಟವನ್ನು ಆಡ್ತಾ ಇದ್ದೀವಾ? ಸೊ ಮುಖ್ಯವಾಗಿ ಈ ಒಂದು ವಿಡಿಯೋ ಪ್ರಾರಂಭಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, ನಾನು ಒಬ್ಬ ಕನ್ನಡಿಗ ಹಾಗೂ ಕನ್ನಡ ನಮ್ಮ ನೆಲ ಜಲ ಭಾಷೆ ಬಹಳಷ್ಟು ಮುಖ್ಯವಾಗಿರುವಂಥದ್ದು, ಹಾಗೂ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಆದರೆ ನಾನು ಹಿಂದಿ ಹೇರಿಕೆಯನ್ನು ವಿರೋಧಿಸ್ತೀನಿ, ಆದರೆ ಹಿಂದಿ ಕಲಿಕೆಯನ್ನು ಮಾತ್ರ ಇವತ್ತು ನಾನು ವಿರೋಧಿಸೋದಿಲ್ಲ. ಕೇವಲ ಒಂದಿಷ್ಟು ದೃಷ್ಟಿಗಳಿಂದ ಮಾತ್ರ ಯೋಚನೆಯನ್ನು ಮಾಡಿ ಹಿಂದಿ ಭಾಷೆಗೆ, ತೃತೀಯ ಭಾಷೆಗಳ ವಿಶೇಷವಾಗಿ ಅದರಲ್ಲಿ ಹಿಂದಿ ಭಾಷೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಓದ್ತಾ ಇರುವಂಥದ್ದು ಹಿಂದಿ ಭಾಷೆ. ಸೊ ಆ ಒಂದು ಭಾಷೆಯ ಜೊತೆಗೆ ಅನ್ಯಾಯವನ್ನು ಏನಾದರೂ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಏಕೆಂದರೆ ಈಗಾಗಲೇ SSLC ಪರೀಕ್ಷೆಗಳು ಪ್ರಾರಂಭವಾಗಿ ಇವತ್ತಿಗೆ 3ರಿಂದ 4 ಪರೀಕ್ಷೆಗಳು ಮುಗಿದು ಹೋಗಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆದೇಶ ಮಾಡುವಂಥದ್ದು, ಈ ಒಂದು ಕ್ರಮ ಕೈಗೊಳ್ಳುವಂಥದ್ದು ವೈಜ್ಞಾನಿಕವಾಗಿ ಎಷ್ಟೊಂದು ಸರಿ ಇದೆ, ಮಕ್ಕಳ ಮಾನಸಿಕತೆ ಮೇಲೆ ಎಷ್ಟೊಂದು ಪರಿಣಾಮ ಬೀಳ್ತಾ ಇದೆ, ಮಕ್ಕಳ ಫಲಿತಾಂಶದ ಮೇಲೆ ಎಷ್ಟೊಂದು ಪರಿಣಾಮ ಬೀಳ್ತಾ ಇದೆ. ವರ್ಷ ತುಂಬೆಲ್ಲ ಹಿಂದಿಯನ್ನು ಅಭ್ಯಾಸ ಮಾಡಿ, ತೃತೀಯ ಭಾಷೆಗಳ ಎಲ್ಲವನ್ನ ಅಭ್ಯಾಸ ಮಾಡಿ 40+, 50+ ಮಿಷನ್ಗಳನ್ನು ಇಲಾಖೆಯವರೇ ನಡೆಸಿದರೆ ಈ ಒಂದು ಅದು ಪರೀಕ್ಷಾ ಸಮಯದಲ್ಲಿ ಯಾವುದೇ ಯಾರ ಜೊತೆಗೂ ಕೂಡ ಅದರ ಬಗ್ಗೆ ಮಾತನಾಡದೇನೆ, ಯಾವುದೇ ಒಂದು ನೀತಿ ಅಥವಾ ಒಂದು ವರದಿಯನ್ನು ಪಡೆದುಕೊಳ್ಳಲಾರದೇನೆ ಆತುರದಲ್ಲಿ ಅತಿ ಗಡಿಬಿಡಿಯಲ್ಲಿ ಹಿಂದಿಯನ್ನು ಅಂದರೆ ತೃತೀಯ ಭಾಷೆಯನ್ನು ಗ್ರೇಡ್ಗೆ ಕನ್ವರ್ಟ್ ಮಾಡಿದ್ದಾದರೂ ಏಕೆ? ಇದರ ಹಿಂದೆ ಏನಾದರೂ ಇದೆಯಾ? ಏನಾದರೂ ವಾಸ್ತವ ಇದೆಯಾ? ನೋಡಿ, ನಾನಂತೂ ಕನ್ನಡವನ್ನು ಮಾತನಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ನಾನೆಲ್ಲ ಶಿಕ್ಷಣ ಮುಗಿದಿದೆ, ಕರ್ನಾಟಕದಲ್ಲಿ ನಾನಿರುವುದು. ಆದರೆ ಹಿಂದಿ ಅಂತ ಬಂದಾಗ ನಾವು ಗ್ರೌಂಡ್ ಲೆವೆಲಲ್ಲಿ, ನಾವು ಕೇವಲ ಯಾವುದೋ ಒಂದು ಕಾರ್ಪೊರೇಟ್ ಸಿಟಿಯಲ್ಲಿ ಕುಳಿತುಕೊಂಡು ಬೆಂಗಳೂರು ಅಥವಾ ಮೈಸೂರಲ್ಲಿ AC ರೂಮಲ್ಲಿ ಕುಳಿತುಕೊಂಡು ಮಾಡುವಂಥ ಡಿಸಿಷನ್ಗಳು ಇದು ಅಲ್ಲ. ಗ್ರೌಂಡಲ್ಲಿ ಬಂದು ನೋಡಿದರೆ ಹಿಂದಿ ಒಂದೇ ಕಠಿಣ ಆಗ್ತಾ ಇದೆಯಾ? ಒಂದಿಷ್ಟು ಪ್ರಶ್ನೆಗಳು ಹಿಂದಿ ವಿಷಯದ ಬಗ್ಗೆ ಏಕೆ ತೆಗಿತಾ ಇದ್ದೀರಾ, ಅಥವಾ ತೃತೀಯ ಭಾಷೆಯನ್ನು ಏಕೆ ಕೈ ಬಿಡ್ತಾ ಇದ್ದಾರೆ ಎನ್ನುವಂತಾದರೆ ಒಂದೇ ಒಂದು ಕಾರಣವನ್ನು ಕೊಡ್ತಾರೆ. ಅದೇನು ಅಂದರೆ 2024 ಹಾಗೂ 25ರಲ್ಲಿ SSLCಯಲ್ಲಿ ಬಂದಿರತಕ್ಕಂಥ ಫಲಿತಾಂಶವನ್ನು ನೋಡಿದರೆ ಸರಿಸುಮಾರಾಗಿ 1,64,000 ತೃತೀಯ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ 1,48,000 ಕೂಡ ಹಿಂದಿ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಎನ್ನುವಂಥದ್ದು. ನೋಡಿ, ಇಲ್ಲಿ ರಿಸಲ್ಟ್ ಅನ್ನೇ ನೋಡುವುದಾಗಿದ್ರೆ ಕಳೆದ 10 ವರ್ಷಗಳ ರಿಸಲ್ಟ್ ಅನ್ನು ತೆಗೆದುಕೊಳ್ಳಿ. ಕಳೆದ 10 ವರ್ಷಗಳಲ್ಲಿ ಯಾವ ವಿಷಯಗಳಲ್ಲಿ ಕಡಿಮೆ ರಿಸಲ್ಟ್ ಬಂದಿದೆ ಅದೆಲ್ಲ ವಿಷಯ ತೆಗೆದುಕೊಳ್ತೀರಾ, ಆ ಎಲ್ಲ ವಿಷಯಗಳನ್ನ ಬ್ಯಾನ್ ಮಾಡ್ತೀರಾ, ಅದಕ್ಕೆಲ್ಲವನ್ನು ಗ್ರೇಡ್ಗಳನ್ನು ನೀಡಿ ಅದಕ್ಕೆ ಸಮಂಜಸವಾಗಿರುವಂಥ ನ್ಯಾಯವನ್ನು ಕೊಡ್ತಾ ಇದ್ದೀರಾ, ಅಥವಾ ಏನಾದರೂ ವಿಚಾರ ಮಾಡ್ತಾ ಇದ್ದೀರಾ ತಾವುಗಳು ಎನ್ನುವಂಥದ್ದು. ವಿಶೇಷವಾಗಿ ಹಿಂದಿ ಹೇರಿಕೆ, ನಾನು ಕೂಡ ಫುಲ್ ವಿರುದ್ಧವಾಗಿ ಹಿಂದಿ ಹೇರಿಕೆಗೆ ವಿರುದ್ಧವಾಗಿದ್ದೀನಿ, ಆದರೆ ಹಿಂದಿ ಕಲಿಕೆಗೆ ಮಾತ್ರ ನಾನು ವಿರೋಧವಾಗಿಲ್ಲ. ಏಕೆ ಅಂದರೆ ಇದು ನಾವು ಬೇರೆ ರಾಜ್ಯಗಳ ಜೊತೆಗೆ ಸಂಪರ್ಕ ಭಾಷೆಯನ್ನಾಗಿ ಬಳಸಬಹುದು. ಅಲ್ಲ, ನೀವು ಪರಕೀಯರ ಭಾಷೆಗಿರ್ತಕ್ಕಂಥ ಇಂಗ್ಲೀಷನ್ನು ಉಳಿಸ್ಕೊಳ್ತಾ ಇದ್ದೀರಾ. ವಿದ್ಯಾರ್ಥಿಗಳಿಗೆ ತಾವುಗಳು ಹೋಗಿ ಗ್ರೌಂಡಲ್ಲಿ ರಿಪೋರ್ಟನ್ನು ಮಾಡಿ, ನಿಮಗೆ ಯಾವುದು ವಿಷಯ ಕಠಿಣ ಅನ್ನಿಸ್ತಾ ಇದೆ, ಯಾವುದು ಟಫ್ ಅನ್ನಿಸ್ತಾ ಇದೆ, ಇದು ಏನು ಹೇಳ್ತಾ ಇದ್ದೀರಾ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಭಾವ ಅಂಥದ್ದೇನು ಹಿಂದಿಯ ಬಗ್ಗೆ ಇರುವಂಥ ಅಥವಾ ತೃತೀಯ ಭಾಷೆಗಳ ಬಗ್ಗೆ ಜಸ್ಟ್ ಕಾಮನ್ ಆಗಿ ಅತಿ ಹೆಚ್ಚಿಗೆ ನೀವು ಯಾವ ಒಂದು ರಿಸಲ್ಟನ್ನು ಕೊಡ್ತಾ ಇದ್ದೀರಾ, 2024, 25 ಒಂದು ಪರೀಕ್ಷೆ ಫಲಿತಾಂಶ ಏನು ಕೊಡ್ತಾ ಇದ್ದೀರಾ, ಅದೇ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿಗೆ ಔಟ್ ಬಂದಿರುವಂಥ ವಿಷಯ ಯಾವುದಾದ್ರೂ ಇದ್ದರೆ ಅದು ತೃತೀಯ ಭಾಷೆಯಲ್ಲಿ ಮಾತ್ರ ಎನ್ನುವಂಥದ್ದನ್ನು ಮಾತ್ರ ತಗೊಂಡು ನೆನಪಿಟ್ಕೊಳ್ಬೇಕು. ಇದು ಕೇವಲ ಒಬ್ಬರು ಅಥವಾ ಇಬ್ಬರು ಅಥವಾ ಯಾವುದೋ ಒಂದಕ್ಕೆ ಅವರ ವಿಚಾರವನ್ನು ಕೇಳಿಕೊಂಡು ತಾವುಗಳು ಹೀಗೆ ಮಾಡಿದರೆ ಅದು ಆತುರದಲ್ಲಿ ಪರೀಕ್ಷೆಗಳು ನಡೀತಾ ಇದ್ದಾವೆ, ವಿದ್ಯಾರ್ಥಿಗಳು ಏನಂತ ವಿಚಾರ ಮಾಡಬೇಕು. ಇದರ ಪರಿಣಾಮ ನಮ್ಮ SSLC ಪರೀಕ್ಷೆಯ ಫಲಿತಾಂಶದ ಮೇಲೆ ಬೀರಲಿದೆ.
ಬರೆದಿಟ್ಕೊಳ್ಳಿ. ಸಮಾಜ ವಿಜ್ಞಾನ ನೆಕ್ಸ್ಟ್ ಪೇಪರ್ ಇದೆ. ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ವಿಷಯಗಳ ಬಗ್ಗೆ ನಿರಾಸಕ್ತಿ ಬಂದುಬಿಟ್ಟಿದೆ. ಈಗಾಗಲೇ ನಾವು ಏನು 33 ಮಾರ್ಕ್ಸ್ ಕನ್ವರ್ಟ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಇಂಟರ್ನಲ್. ಒಂದು ಕಡೆ ಸಂತೋಷ ಸುದ್ದಿಯಾಗಿದ್ದರೆ ಇನ್ನೊಂದು ಕಡೆ ಹಲವಾರು ವಿದ್ಯಾರ್ಥಿಗಳು ಅದರ ಬಗ್ಗೆ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಕೇವಲ 13 ಅಂಕಗಳನ್ನು ನಾವು ಪಡೆದುಕೊಂಡ್ರೆ ಪಾಸ್ ಆಗ್ತೀವಿ, ನಾವು ಹೇಗೆ ಹೆಚ್ಚಿಗೆ ಅಭ್ಯಾಸ ಮಾಡಬೇಕು ಎನ್ನುವಂಥದ್ದು. ನಮ್ಮ ಶೈಕ್ಷಣಿಕ ಗುಣಮಟ್ಟ ಎಲ್ಲಿ ಹೋಗ್ತಾ ಇದೆ? ನಾವು ನಮ್ಮ ಶೈಕ್ಷಣಿಕ ಗುಣಮಟ್ಟವನ್ನು, ಕ್ವಾಲಿಟಿ ಆಫ್ ಎಜುಕೇಷನ್ ಎಲ್ಲಿದೆ? ಕೇವಲ ಪಾಸ್ ಮಾಡೋದಾಗಲಿ ಅಥವಾ ಕೇವಲ ಉತ್ತೀರ್ಣ ಮಾಡೋದಾಗಲಿ ಇದು ನಮ್ಮ ಉದ್ದೇಶ ಅಲ್ಲ. ಕ್ವಾಲಿಟಿ ಆಫ್ ಎಜುಕೇಷನ್ ಬೇಕಾಗಿರುವಂಥ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಎರಡು ಪ್ರಶ್ನೆಗಳು. ಅದೇನು ಅಂದರೆ, ಈ ಒಂದು ತೃತೀಯ ಭಾಷೆಗೆ ಸಂಬಂಧಿಸಿರುವಂತೆ ವರ್ಷವಿಡೀ ಏಕೆ ಅಭ್ಯಾಸವನ್ನು ಮಾಡಿಸಿದ್ರಿ? ಏಕೆ ವರ್ಷವಿಡೀ ಎಲ್ಲ ತೃತೀಯ ಭಾಷೆಯ ಶಿಕ್ಷಕರು ಕಷ್ಟಪಟ್ಟು 40+, 50+, ಹಲವಾರು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಕಲಿಸಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಪರಿಶ್ರಮ ಪಟ್ಟು ಅದರ ಬಗ್ಗೆ ಸಮಯವನ್ನು ಮೀಸಲಿಟ್ಟಿದ್ದರು. ಹಾಗಾದರೆ ತಾವು ವಿದ್ಯಾರ್ಥಿಗಳ ಜೊತೆ ಆಗ್ತಿರುವಂಥ ಅನ್ಯಾಯನೂ ಕೂಡ ಇದು. 1 ವರ್ಷ ಸಂಪೂರ್ಣವಾಗಿ ತಮ್ಮ ಸಮಯವನ್ನು ಈ ಒಂದು ವಿಷಯಕ್ಕಾಗಿ ತರಗತಿಯಲ್ಲಿ ಕ್ಲಾಸಸ್ಗಳು ನಡೆದಿದ್ದಾವೆ, ಅದಕ್ಕಾಗಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆದಿದ್ದಾವೆ. ತದನಂತರ ಎನ್ಯುವಲ್ ಎಕ್ಸಾಮಲ್ಲಿ ಇದರ ಟೈಮ್ ಟೇಬಲ್ ಕೂಡ ಬಂದಿದೆ. ಈಗ ಎಕ್ಸಾಮ್ 1 ಅಥವಾ 2 ಡೇಸ್ ಇರುವಾಗ ತಾವುಗಳು ಇಂಥ ಒಂದು ಡಿಸಿಷನ್ನ ಮಾಡ್ತೀರಾ ಅಂದರೆ ಇದು ವಿದ್ಯಾರ್ಥಿಗಳ ಜೊತೆಗೆ ಅನ್ಯಾಯ ಅಲ್ಲಂದರೆ ಮತ್ತೇನಾಗ್ತಾ ಇದೆ? ನಾವು ಕೂಡ ಸ್ವಲ್ಪ ವಿಚಾರ ಮಾಡಬೇಕಾಗಿರುವಂಥದ್ದು. ನೋಡಿ, ಕನ್ನಡ ಬಗ್ಗೆ ನಾನಂತೂ ಯಾವತ್ತಿಗೂ ಕೂಡ ನಮ್ಮ ಲೋಕಲಲ್ಲಿ ನಾನು ಕನ್ನಡ ಪರ ಸಂಘಟನೆಗಳ ಜೊತೆ ನಾನು ಕೂಡ ಕೆಲಸವನ್ನು ಮಾಡಿದ್ದೀನಿ. ಆದರೆ ತುರಾತರಿಯಲ್ಲಿ ನೀವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸ್ತಿದ್ದೀವಿ ಅಂತ ಎನ್ನುವಂಥದ್ದನ್ನು ಅದಕ್ಕೆ ಅಭ್ಯಾಸ ಮಾಡಿ, ಗ್ರೌಂಡಲ್ಲಿ ಬನ್ನಿ, ವಿದ್ಯಾರ್ಥಿಗಳ ಕೇಳಿ, ಪ್ರಶ್ನೆಯನ್ನು ಕೇಳಿ. ಯಾವ ವಿಷಯ ವಿದ್ಯಾರ್ಥಿ ಕಠಿಣ ಅನಿಸುತ್ತೆ ಅದೆಲ್ಲ ವಿಷಯಗಳನ್ನ ತಾವು ತೆಗಿತೀರಾ? ಅದಕ್ಕೆ ಏನಾದರೂ ಗ್ರೇಡಿಂಗ್ ಸಿಸ್ಟಮನ್ನು ಮಾಡ್ತೀರಾ? ಕೇವಲ ತೃತೀಯ ಭಾಷೆಗೆ ಮಾತ್ರ ಏಕೆ ಗ್ರೇಡಿಂಗನ್ನು ಕೊಡ್ತಾ ಇದ್ದೀರಿ? ಎಲ್ಲ ಭಾಷೆಗಳಿಗೂ ಕೂಡ ಗ್ರೇಡಿಂಗನ್ನು ಮಾಡಿಲ್ಲ. 2-3 ರಾಜ್ಯಗಳ ಉದಾಹರಣೆಯನ್ನು ಕೊಡ್ತಾ ಇದ್ದೀರಾ. ತಮಿಳುನಾಡು, ಮಹಾರಾಷ್ಟ್ರ ಇದೆ, ಕೇರಳ ಇದೆ, ಅಲ್ಲಿ ಹಲವಾರು ದ್ವಿಭಾಷಾ ನೀತಿಗಳಿದ್ದಾವೆ ಎನ್ನುವಂಥದ್ದು. ಹಾಗಿದ್ರೆ 1968 ತ್ರಿಭಾಷಾ ಸೂತ್ರ ಬಂದಿತ್ತು. ಅದರ ಉದ್ದೇಶ ಮಾತ್ರ ಏನಾಗಿತ್ತು ಅಂದರೆ ತೃತೀಯ ಭಾಷೆ ಜೊತೆಗೆ ವಿದ್ಯಾರ್ಥಿ ಇನ್ನೊಂದು ಭಾಷೆ ಕಲೀಲಿ ಹಾಗೂ ಸಂಪರ್ಕ ಭಾಷೆಯನ್ನಾಗಿ ಹಿಂದಿಯನ್ನು ಬಳಸಿಕೊಳ್ಳಲಿ ಎನ್ನುವಂಥದ್ದು ಅದರ ಮುಖ್ಯ ಉದ್ದೇಶವಾಗಿತ್ತು. ನೋಡಿ, ವಿದ್ಯಾರ್ಥಿಗಳು ಏನೇನು ತೊಂದರೆ ಇಲ್ಲ. ನಾವು ನಮ್ಮ ಶಾಲೆಯಲ್ಲಿ ನಾನು ನೋಡಿದಾಗ ಅತಿ ಹೆಚ್ಚಿಗೆ ಇಷ್ಟಪಡುವಂಥ, ಅತಿ ಹೆಚ್ಚಿಗೆ ಔಟ್ ಆಫ್ ಔಟ್ ಇನ್ನೂವರೆಗೆ ಯಾವುದಾದ್ರೂ ನನ್ನ ಶಾಲೆಯಲ್ಲಿಯೇ ಬಂದಿರುವಂಥದ್ದಾರೆ ಹಿಂದಿ ವಿಷಯದಲ್ಲಿ. ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು, ನೀವು ಕೇವಲ ಬೆಂಗಳೂರು ಮೈಸೂರು ಮಾತ್ರ ವಿಚಾರ ಮಾಡೋದಕ್ಕೆ ಹೋಗಬೇಡಿ, ಉತ್ತರ ಕರ್ನಾಟಕದ ಕಡೆಗೆ ಬನ್ನಿ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಹಿಂದಿಯನ್ನು ಕಲಿತಾರೆ, ಅದನ್ನು ಮಾತನಾಡ್ತಾರೆ. ಆದರೆ ತುರಾತುರಿಲಿಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಏನಂತ ಸಂದೇಶವನ್ನು ಕೊಡ್ತಾ ಇದ್ದೀರಾ? ವಿದ್ಯಾರ್ಥಿಗಳ ಜೊತೆಗೆ ಇದು ಒಂದು ಅನ್ಯಾಯ ಅಂತಲೂ ಹೇಳ್ಬೋದು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ನಾವು ಚೆಲ್ಲಾಟವನ್ನು ಆಡ್ತಾ ಇದ್ದೀವ. 1 ವರ್ಷದ ಮಟ್ಟಿಗೆ ಎಲ್ಲನೂ ಕಲಿತುಕೊಂಡು ಎಲ್ಲನೂ ಅಭ್ಯಾಸವನ್ನು ಮಾಡಿ ಇವಾಗ ಒಮ್ಮಿಂದೊಮ್ಮೆ ಗ್ರೇಡಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀರಾ, ABCD ಅನ್ನುವಂಥ ಗ್ರೇಡನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ವಿಶ್ಲೇಷಣೆಯನ್ನು ಮಾಡಿದಾಗ 2024 ಹಾಗೂ 2025 ತೃತೀಯ ಭಾಷೆಯಲ್ಲಿ ವಿಷಯ ಏಕೆ ಕಡಿಮೆ ಆಯಿತು, ಅದರ ಫಲಿತಾಂಶ ರಿಸಲ್ಟ್ ಏಕೆ ಕಡಿಮೆ ಆಯಿತು ಎನ್ನುವಂಥದ್ದರೆ 6ರಿಂದ 8ನೇ ತರಗತಿ ಕಲಿಸಲಿಕ್ಕೆ ಶಿಕ್ಷಕರೇ ಅಲ್ಲಿ ಉಂಟಿಲ್ಲ. ಅವರು ಡೈರೆಕ್ಟಾಗಿ 9 ಹಾಗೂ 10ನೇ ತರಗತಿಗೆ ಬಂದು ಹಿಂದಿಯನ್ನು ಕಲಿತಾ ಇದ್ದಾರೆ. ಶಿಕ್ಷಕ ರಿಕ್ರೂಟ್ಮೆಂಟೇ ಇಲ್ಲ. GPT ಕರೆದ್ರಿ, ಹಿಂದಿಯಲ್ಲಿ ಒಂದು ಪುಸ್ತಕ ಕೂಡ ಕರೀಲಿಲ್ಲ. ಹಾಗಿದ್ರೆ ರಿಸಲ್ಟ್ ಸಹಜವಾಗಿಯೇ. ಇನ್ನು ಕನ್ನಡ ವಿಷಯಕ್ಕೂ ಬಂದಾಗನೂ ಕೂಡ ಕನ್ನಡ ನಮ್ಮ ಮಾತೃಭಾಷೆ, ನಮ್ಮ ನಾಡಿನ ಭಾಷೆ, ನಮ್ಮ ರಾಜ್ಯದ ಭಾಷೆ. ಅದರಲ್ಲೂ ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ನೋಡಿ, ಒಂದು ವಿಷಯ ತೆಗೆಯೋದ್ರಿಂದ ನಾವು ಯಾವುದೋ ಒಂದು ಮಕ್ಕಳಲ್ಲಿ ಸುಲಭ ಮಟ್ಟಿಗೆ ಅಥವಾ ಒಂದು ಪ್ರೆಷರೈಸೇಷನ್ ಕಡಿಮೆ ಮಾಡ್ತೀವಿ ಅನ್ನೋದು ಇದು ಬಹಳ ಅಸಮಂಜಸವಾಗಿರುವಂಥದ್ದು. ಏಕೆ ಅಂದರೆ ಕಬ್ಬಿಣದ ಕಡಲೆ ಆಗಿರುವಂಥದ್ದು ವಿದ್ಯಾರ್ಥಿಗಳು ಕೇಳಿ ತಾವುಗಳು ನಿಮ್ಮ ಅವರವರ ಶಾಲೆಗಳಲ್ಲಿ ಅಥವಾ ಬನ್ನಿ ರಿಪೋರ್ಟನ್ನು ಮಾಡೋಣ. ಗ್ರೌಂಡಲ್ಲಿ ಹೋಗಿ ಪ್ರತಿಯೊಂದು ಹಳ್ಳಿಗೆ ತಿರುಗಾಡಿ, ಪ್ರತಿಯೊಂದು ಶಾಲೆಗೆ ತಿರುಗಬೇಕು. ನಾವು ಕೇವಲ ಸಿಟಿಯಲ್ಲಿ ಇದ್ಕೊಂಡು, ಬೆಂಗಳೂರು ಮೈಸೂರಲ್ಲಿ ಇದ್ಕೊಂಡು ಇಂಥ ಒಂದು ಡಿಸಿಷನನ್ನು ಕೇವಲ 1 ಅಥವಾ 10 ವಿದ್ಯಾರ್ಥಿಗಳ ಒಂದು ಸಂದೇಶವನ್ನು ಕೇಳಿಕೊಂಡು ತಾವು ಇಡೀ ರಾಜ್ಯಕ್ಕೆ ಒಂದು ಏನು ಸಂದೇಶವನ್ನು ಕೊಡ್ತಾ ಇದ್ದೀರಾ. ಇಂಗ್ಲೀಷ್ ಅತಿ ಕಷ್ಟ ನಮಗೆ. ಇವಾಗೂ ಕೂಡ ನಮಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಬರೋದಿಲ್ಲ. ನಾವು ಏಕೆ ಕಲಿಬೇಕು ಹಾಗಿದ್ರೆ ಇಂಗ್ಲೀಷು? ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರೈಕನ್ನು ಮಾಡುತ್ತಾರೆ. ಯಾವುದೋ ಒಂದು ಸಂಘಟನೆ ಬಂದು ನಮಗೆ ಹೇಳುತ್ತೆ, ಅಥವಾ ಯಾರೋ ಬಂದು ಹೇಳ್ತಾರೆ, ನೆಕ್ಸ್ಟ್ ಪೇಪರ್ಗೆ ಇಂಗ್ಲೀಷ್ ಪೇಪರ್ ನಡೆಸೋದಕ್ಕೆ ನಮಗೆ ಕಲಿಯೋದಕ್ಕೆ ಆಗೋದಿಲ್ಲ. ಇಂಗ್ಲೀಷಿಂದ ಏನಾಗ್ತಾ ಇದೆ, ಮಕ್ಕಳ ಮೇಲೆ ಅತಿ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ನಾವು ಸೆಂಟರ್ಗಳ ಮೇಲೆ, ಎಕ್ಸಾಮ್ ಸೆಂಟರ್ಗಳ ಮೇಲೆ ನಾವು ಏನಾದರೂ ಕ್ರಮವನ್ನು ಜಯಿಸಿ ಆ ಒಂದು ಇಂಗ್ಲೀಷ್ ಪರೀಕ್ಷೆ ನಡೆಸೋದಕ್ಕೆ ಕೊಡೋದಿಲ್ಲ ಎನ್ನುವಂಥ ಮುಂದಿನ ವರ್ಷ ಯಾರಾದರೂ ಮಾಡಿದರೆ ಇದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಅದಕ್ಕೆ ಆಗಿರ್ತಕ್ಕಂಥ ದ್ವಿಭಾಷಾ ನೀತಿಯನ್ನು ಅಳವಡಿಸ್ಕೊಳ್ಬೇಕು ಅಂದರೂ ಸಹಿತ ಅದಕ್ಕೆ ಆಗಿರ್ತಕ್ಕಂಥ ವ್ಯವಸ್ಥಿತ ಕಾನೂನು, ವೈಜ್ಞಾನಿಕ ಒಂದು ದಾರಿ ಇರುತ್ತೆ.
ಅಥವಾ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದಾದರೂ ತಗೊಳ್ಳಿ, ಇದನ್ನು ಏನಾದರೂ ಪ್ರಸ್ತಾಪನವನ್ನು ಮುಂದಿಟ್ಟಿದ್ರೆ ಏನಾದರೂ ವಿಚಾರ ಮಾಡಬಹುದಿತ್ತು. ಆದರೆ ಈಗಾಗಲೇ ಪರೀಕ್ಷೆಗಳು ಪ್ರಾರಂಭವಾಗಿ 3-4 ಪರೀಕ್ಷೆಗಳು ಮುಗಿದು ಹೋಗಿದ್ದಾವೆ. ಈಗ ವಿದ್ಯಾರ್ಥಿಗಳಲ್ಲಿ ನಾವು ಡಿಸ್ಟರ್ಬನ್ನು ಮಾಡ್ತಾ ಇದ್ದೀವಿ, ಅವರು ಮಾನಸಿಕವಾಗಿ ಅವರನ್ನು ಕುಗ್ಗಿಸ್ತಾ ಇದ್ದೀವಿ. ಗ್ರೌಂಡಲ್ಲಿ ಬನ್ನಿ, ಕೇವಲ ನಾವು AC ರೂಮ್ಗಳಲ್ಲಿ ಕುಳಿತುಕೊಂಡು ಅಥವಾ ಯಾವುದೋ ಒಂದು ಮೆಟ್ರೋ ಸಿಟಿಗಳಲ್ಲಿ ಕುಳಿತುಕೊಂಡು, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕುಳಿತುಕೊಂಡು ಇಂಥ ಒಂದು ನಿರ್ಣಯ ಅಲ್ಲಿಯೇ ಮಾತ್ರ ಕೇವಲ ಅಲ್ಲಿಯ ಮಾತ್ರ ವಿದ್ಯಾರ್ಥಿಗಳು ಮಾತ್ರ ಗಮನದಲ್ಲಿ ಇಟ್ಕೊಂಡು ಇಂಥ ಒಂದು ಆದೇಶಗಳನ್ನು ನೀಡೋದಾಗಲಿ, ಅಥವಾ ಇನ್ನೂ ಹಲವಾರು ಇಲಾಖೆ ಆದೇಶಗಳು ಹೀಗೆ ಇದ್ದಾವೆ. ಕೇವಲ ಗ್ರೌಂಡಲ್ಲಿ ಎಲ್ಲರಿಗೂ ಗೊತ್ತಿದೆ, ಎಲ್ಲ ನಮ್ಮ ಶಿಕ್ಷಕ ಬಳಗಕ್ಕೂ ಕೂಡ ಗೊತ್ತಿದೆ, ಎಲ್ಲ ಸಂಘ ಸಂಘಟನೆಗಳಿಗೂ ಕೂಡ, ಎಲ್ಲ ನಮ್ಮ ಸಂಘ ಸಂಘಟನೆಗಳು ಕೂಡ ಗೊತ್ತಿದೆ ಗ್ರೌಂಡಲ್ಲಿ ಏನಿದೆ ಎನ್ನುವಂಥದ್ದು. ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಜೊತೆಗೆ ನಾವು ಎಲ್ಲ ಭಾಷೆಗಳ ಜೊತೆಗೆ ಒಂದು ನೋಡಿ, ಭಾಷೆ ಇವತ್ತಿಗೂ ಕೂಡ ಸಂವಾದದ ವಿಷಯ ಆಗಬೇಕು, ವಿವಾದದ ವಿಷಯಗಳಾಗಬಾರ್ದು. ಹಾಗಾಗಿ ಇದರ ಬಗ್ಗೆ ಈ ಒಂದು ಗ್ರೇಡಿಂಗ್ ಸಿಸ್ಟಮನ್ನು ನಾವು ಈ ವರ್ಷ ಏನು ತೆಗೆದುಕೊಂಡು ಬರ್ತಾ ಇದ್ದೀವಿ, ಇದರ ಬಗ್ಗೆ ಮತ್ತೆ ವಿಚಾರವನ್ನು ಮಾಡಬೇಕು. ವಿದ್ಯಾರ್ಥಿಗಳು ಕೂಡ ಒಂದು ಕಿವಿ ಮಾತು, ಇನ್ನೂವರೆಗೂ ಕೂಡ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಯಾವುದೇ ತರನಾಗಿರ್ತಕ್ಕಂಥ ಆದೇಶ ಇಲ್ಲ, ತಗೊಳ್ಳೋ ಅಭ್ಯಾಸವನ್ನು ಮಾಡೋದನ್ನು ಬಿಡಬೇಡಿ. ಮೇ ಬಿ ಯಾರಾದರೂ ಕೋರ್ಟ್ ಮೆಟ್ಟಲನ್ನು ಏರಿದರೆ ಅಲ್ಲಿ ಇಲ್ಲ, ಗ್ರೇಡ್ ಬೇಡ, ಅಂಕಗಳನ್ನೇ ನಮೂದಿಸಿ ಅವರ ಮಾರ್ಕ್ಸ್ ಕಾರ್ಡಲ್ಲಿ ಈ ವರ್ಷ 2026ರಲ್ಲಿ, ಯಾಕಂದರೆ ಆತುರದಲ್ಲಿ ಅದು ಎಕ್ಸಾಮ್ ನಡೆಯುವಾಗ ಇಂಥ ಒಂದು ಡಿಸಿಷನ್ ತೆಗೆದುಕೊಂಡಿದ್ದೀರಾ ಅನ್ನುವಂಥದ್ದಾದರೆ, ಕೋರ್ಟ್ ಏನಾದರೂ ಆದೇಶವನ್ನು ನೀಡಿದರೆ ಆವಾಗ ನಾವು ಏನಾದರೂ ನಿಷ್ಕಾಳಜಿಯಿಂದ ಅಭ್ಯಾಸನ ಮಾಡೋದು ಬಿಟ್ಟು ಗ್ರೇಡಿಂಗ್ ಸಿಸ್ಟಮ್ ಮೇಲೆ ಫೋಕಸ್ ಮಾಡಿದರೆ ನಮ್ಮ ಪರೀಕ್ಷಾ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳಲಿದೆ. ಈಗೇನು ಹೇಳ್ತಾ ಇದ್ದಾರೆ, 525ಕ್ಕೇ ಪರೀಕ್ಷೆ ಕಡ್ಡಾಯ ಇದೆ, ತೃತೀಯ ಭಾಷೆ ಪರೀಕ್ಷೆ ಕಡ್ಡಾಯ ಇದೆ, ಆದರೆ ಅದನ್ನು ಬರೀಬೇಕು, ಆದರೆ ಡಿಸ್ಪ್ಲೇ ಆಗೋದಿಲ್ಲ ಮಾರ್ಕ್ಸ್ ಶೀಟ್ ಮೇಲೆ, ಕೇವಲ ಗ್ರೇಡನ್ನು ನಮೂದಿಸ್ತೀವಿ ABCD ಎನ್ನುವಂಥದ್ದು. ಯಾವ ಆಧಾರದ ಮೇಲೆ ಎಷ್ಟು ಅಂಕಗಳಿಗೆ ಅದೆಲ್ಲವನ್ನು ವಿಚಾರ ಮಾಡಿ ಇಲಾಖೆ ಈಗಾಗಲೇ 1 ವರ್ಷದಿಂದ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳು ಕೂಡ 40+, 50+ ಎನ್ನುವಂಥ ಒಂದು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ತಯಾರಿಯನ್ನು ಮಾಡಿ, ವಿದ್ಯಾರ್ಥಿಗಳು ಕೂಡ ತಯಾರಿಯನ್ನು ಮಾಡಿ ಪರೀಕ್ಷೆಗಳು ಬರಿತಾ ಇರುವಂಥ ಸಮಯದಲ್ಲಿ ಇಂಥ ಒಂದು ಆದೇಶಗಳು ನಿರ್ದೇಶನಗಳು ಬರ್ತಾ ಇದ್ದಾವೆ ಅಂದರೆ ನಮ್ಮ ಶಿಕ್ಷಣ ಇಲಾಖೆ ಎಷ್ಟೊಂದು ಮಟ್ಟಿಗೆ ನಾವು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದೀವಿ ಎನ್ನುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಬರ್ತಾ ಇದೆ. ಇದು ಕೇವಲ ಹಿಂದಿ ಮಾತ್ರ ಅಲ್ಲ, ಹಿಂದಿ ಜೊತೆಗೆ ಹಲವಾರು ಭಾಷೆಗಳಿದ್ದಾವೆ. ತೃತೀಯ ಭಾಷೆಯಲ್ಲಿ ಕನ್ನಡನೂ ಕೂಡ ಇದೆ, ಇಂಗ್ಲೀಷ್ನೂ ಕೂಡ ಇದೆ. ಹಾಗಿದ್ರೆ ನಮ್ಮ ಕಡೆ, ನಮ್ಮ ಉತ್ತರ ಭಾಗದಲ್ಲಿ ಮರಾಠಿ ಮಾಧ್ಯಮ ಶಾಲೆಗಳಿದ್ದಾವೆ, ಉರ್ದು ಮಾಧ್ಯಮ ಶಾಲೆಗಳಿದ್ದಾವೆ. ಹಾಗಿದ್ರೆ ಅಲ್ಲಿ 3rd ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಕಲಿತಾ ಇದ್ದಾರೆ. ಹಾಗಾದರೆ ಇಂಗ್ಲೀಷ್ ಕಲಿಯೋದು ಬೇಡವಾ? ಹಲವಾರು CBSE ನಮ್ಮ ರಾಜ್ಯದಲ್ಲಿ ಇದ್ದಾವೆ ತಾನೆ. ನಮ್ಮ ಹೋರಾಟ ಇವತ್ತಿಗೂ ಕನ್ನಡ ಜೊತೆ ನಾವು ಇದ್ದೇ ಇದ್ದೀವಿ. ನಮ್ಮ ನೆಲ ಜಲ ಭಾಷೆಗೆ ನಾವು ಯಾವುದರ ಮೇಲೂ ಕೂಡ ಬೇರೆ ಭಾಷೆಯನ್ನು ಹೇರಿಕೆ ಮಾಡೋದಕ್ಕೆ ನಾವು ಕೂಡ ಬಿಡೋದಿಲ್ಲ. ಅದರ ಬೆಂಬಲ ಸದಾ ನಮ್ಮದು ಯಾವತ್ತಿಗೂ ಇರುತ್ತೆ, ನಮ್ಮ ಕನ್ನಡಕ್ಕನೇ ನಮ್ಮ ಬೆಂಬಲ ಇರುತ್ತೆ. ಆದರೆ ಕೇವಲ ಒಂದು ಭಾಷೆಗೆ ತುಳಿಲಿಕ್ಕೆ, ಕೇವಲ ಅದನ್ನು ಹೇರಿಕೆಗೆ ನಾನೂ ಕೂಡ ವಿರೋಧಿಸ್ತಾ ಇದ್ದೀನಿ, ಆದರೆ ಕಲಿಕೆಗೆ ನಾವು ಯಾವತ್ತೂ ವಿರೋಧಿಸಿಲ್ಲ. ಸೊ ಇನ್ನೊಂದು ಸಲ ಇದನ್ನು ಪರಾಮರ್ಶೆಯನ್ನು ಮಾಡಿಕೊಂಡು ತೃತೀಯ ಭಾಷೆಗೆ ಈ ಸಲನಾದರೂ ಮುಂದೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ, ದ್ವಿಭಾಷಾ ನೀತಿ ಬರುತ್ತೋ ಅಥವಾ ಏನಾದರೂ, ಅದೆಲ್ಲವೂ ಕೂಡ ಒಂದು ಕಾನೂನು ಆಗಬೇಕಾಗಿರುವಂಥ ಒಂದು ನೀತಿ, ಒಂದು ಆಯೋಗ ಆಗಬೇಕಾಗಿರುವಂಥದ್ದು. ಅಷ್ಟೇ ಅಲ್ಲ, ನಾವು ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ತ ವಿದ್ಯಾರ್ಥಿಗಳ ಪೇರೆಂಟ್ಸ್ ಜೊತೆಗೆ ಮಾತನಾಡಬೇಕು, ಸಮಸ್ತ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಬೇಕು. ತೃತೀಯ ಭಾಷೆ ನಿಮಗೆ ಏನಾದರೂ ಕಷ್ಟ ಆಗ್ತಾ ಇದೆಯಾ, ಅಥವಾ ಯಾವುದಾದ್ರೂ ವಿದ್ಯಾರ್ಥಿಗಳು ನಿಮಗೆ ಅರ್ಜಿಯನ್ನು ಸಲ್ಲಿಸಿದ್ರಾ ನಮಗೆ ತೃತೀಯ ಭಾಷೆ ಬೇಡವೇ ಬೇಡ ಎನ್ನುವಂಥದ್ದು? ನೋಡಿ, ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ನೀವು ಕೇಳಿದರೆ ಅವರು ಇಂಗ್ಲೀಷ್ನ ಹೇಳ್ಬೋದು, ಮೇ ಬಿ ಹೇಳ್ಬೋದು, ಹಿಂದಿ ಅಂತಲೂ ಕೂಡ ತೃತೀಯ ಭಾಷೆ ಹೇಳ್ಬೋದು. ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಯಾವುದಿರುತ್ತೆ ಅದನ್ನು ಗ್ರೇಡಿಂಗನ್ನು ಮಾಡಿ. ಎಸ್, ನಾವು ಒಪ್ತೀವಿ ಅದಕ್ಕೆ. ವಿದ್ಯಾರ್ಥಿಗಳ ಮೇಲೆ ಏನಾದರೂ ಅವರಿಗೆ ಮಾನಸಿಕ ಕಿರುಕುಳ ಆಗ್ತಾ ಇದ್ದರೆ, ಯಾವ ಭಾಷೆ ಯಾವ ವಿಷಯ ಆಗ್ತಾ ಇದೆ ಅದನ್ನು ತೆಗೆದುಬಿಡೋಣಲ್ಲ. ಕೇವಲ ಒಂದು ಭಾಷೆಯನ್ನು ಒಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಅದನ್ನು ನೋಡಿಕೊಂಡು ಎಲ್ಲ ಕರ್ನಾಟಕದಲ್ಲಿ, ಏಕೆ ನಮ್ಮ ಉತ್ತರ ಕರ್ನಾಟಕ ಇಲ್ವಾ? ನಾವು ಉತ್ತರ ಕರ್ನಾಟಕ ಜನ ಅಲ್ವಾ? ಇಲ್ಲಿ ಬಂದು ನೋಡಿ ಯಾವ ವಿಷಯ ಇದೆ ಟಫ್ ಎನ್ನುವಂಥದ್ದು, ಅವಾಗ ನಿಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಯಾವ ವರ್ಷ ಯಾವ ವಿಷಯದ ಫಲಿತಾಂಶ ಕಡಿಮೆ ಆಗ್ತಾ ಇದೆ ಅದೆಲ್ಲವನ್ನು ಗ್ರೇಡಿಂಗನ್ನು ಮಾಡಬೇಕು. ಹಾಗಿದ್ರೆ
ನಾವು ಕೇವಲ ಆತುರದಲ್ಲಿ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡು ಪರೀಕ್ಷಾ ಸಮಯದಲ್ಲಿ ಇಷ್ಟೆಲ್ಲ ತಯಾರಿಗಳನ್ನು ಮಾಡಿಕೊಂಡು ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮೂರು ಪೂರ್ವ ಸಿದ್ಧತಾ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆದುಕೊಂಡ ನಂತರ ತಾವುಗಳು ಇಂಥ ಒಂದು ಪರೀಕ್ಷೆ ಸಮಯದಲ್ಲಿ ಇಂಥ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ದೀರಾ ಎನ್ನುವಂಥದ್ದಾದರೆ ವಿದ್ಯಾರ್ಥಿಗಳ ಮಾನಸಿಕತೆ ಮೇಲೆ ಎಷ್ಟೊಂದು ಪರಿಣಾಮ ಬೀರಬಾರದು ಎನ್ನುವಂಥದ್ದನ್ನು ಲಾಜಿಕ್ ಆಗಿ ವಿಚಾರ ಮಾಡುವಂಥದ್ದು. ಸೊ ನನ್ನ ಬಯಕೆ, ನನ್ನ ಒಂದು ಬೇಡಿಕೆ, ನಾನು ಕನ್ನಡ ಪರ ಸಂಘಟನೆ ಜೊತೆ ನಾನು ಕೂಡ ಮಾಡಿದ್ದೀನಿ, ಹಲವಾರು ಕೆಲಸಗಳು ನಾನು ಕೂಡ ಮಾಡಿದ್ದೀನಿ. ನಾವು ಕೂಡ ನಮ್ಮ ಕನ್ನಡವನ್ನು ಗೌರವಿಸ್ತೀವಿ, ಕನ್ನಡಕ್ಕೆ ಆದ್ಯತೆಯನ್ನು ಕೊಡಲೇಬೇಕು ಕರ್ನಾಟಕದಲ್ಲಿ ಇದ್ದೀವಿ ಅಂದಮೇಲೆ. ಆದರೆ ಈ ಥರ ಒಂದು ಭಾಷೆಗೆ, ಅದು ಪರೀಕ್ಷಾ ಸಮಯದಲ್ಲಿ ನಡೆಯುವಂಥ ಸಮಯದಲ್ಲಿ ಈ ಥರ ಮಾಡಿದರೆ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟೋ ಪರೀಕ್ಷೆಗಳು ಕನ್ನಡ ಅಲ್ಲಿ ಇರುತ್ತಾ ಅಥವಾ ಇಂಗ್ಲೀಷ್ ಹಾಗೂ ಹಿಂದಿಗಳು ಮಾತ್ರ ಇರ್ತಾವ ಎನ್ನುತ್ತೂ ಕೂಡ ವಿಚಾರ ಮಾಡಿ. ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಸಂಪರ್ಕ ಭಾಷೆ ನೋಡಿ, ಹಿಂದಿ ನಾವೇನಾದರೂ ಭಾಳಷ್ಟು ಡಿಗ್ರಿ PhD ಅಂತ ಮಾಡೋ ವಿದ್ಯಾರ್ಥಿ ಜಸ್ಟ್ ಸಂಪರ್ಕ ಭಾಷೆಗಾಗಿ ತೃತೀಯ ಭಾಷೆಯನ್ನು ಕಲಿತಾ ಇದ್ವಿ. ಮೇಜರ್ಲಿ ತೃತೀಯ ಭಾಷೆಯಲ್ಲಿ ಹಿಂದಿ ಭಾಷೆಯನ್ನು ಕಲಿತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು. ಬೇರೆ ರಾಜ್ಯದಿಂದ ಬಂದಿರುವಂತಹ ಹಲವಾರು ವಲಸಿಗರಿದ್ದರೆ ಅವ್ರ ಮಕ್ಕಳಿಗೂ ಕೂಡ ಅದು ಹೆಲ್ಪ್ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ನಾವು ಕೂಡ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿನೂ ಕೂಡ ಹಿಂದಿ ಸಂಪರ್ಕ ಭಾಷೆನ ಆಲ್ಮೋಸ್ಟ್ 60% ಹಿಂದಿ ಭಾಷೆಯನ್ನು ನಮ್ಮ ಭಾರತದಲ್ಲಿ ಮಾತನಾಡ್ತಿದ್ವಿ. ಫ್ಯಾಕ್ಟ್ ಇದೆ, ನಮಗೂ ಕೂಡ ಸಂವಿಧಾನ ಹಕ್ಕು ಕೊಟ್ಟಿದೆ, ನಾವು ಕೂಡ ಮಾತನಾಡ್ಬೋದು, ನಮ್ಮ ವಿಚಾರ ನಾವು ಕೂಡ ಪ್ರಸ್ತಾವನೆಯನ್ನು ಮಾಡಬಹುದು. ಅದಕ್ಕೆ ಈ ಒಂದು ಆದೇಶವನ್ನು ಇನ್ನೊಂದು ಸಲ ವಿಮರ್ಶೆಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ಆಗಿರ್ತಕ್ಕಂಥ ಆಯೋಗ ರಚನೆ ಮಾಡಿ ನೀತಿಯನ್ನು ಮಾಡಿ ಅದಾದಮೇಲೆ ಕ್ರಮವನ್ನು ಕೈಗೊಳ್ಳಿ. ವೈಜ್ಞಾನಿಕವಾಗಿ ಕಾನೂನುಬದ್ಧವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಮೋಸ್ಟ್ಲಿ ವಿದ್ಯಾರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಯಾವ ವಿಷಯ ಕಬ್ಬಿಣದ ಕಡಲೆಯಾಗಿದೆ ಎನ್ನುವಂಥದ್ದನ್ನು ಒಂದ್ಸಲ ವಿಚಾರ ಮಾಡಿ ಬನ್ನಿ. ನೀವೆಲ್ಲರೂ ಪ್ರತಿಯೊಂದು ನಮ್ಮ ಶಾಲೆಗಳಿಗೆ ಹೋಗೋಣ. ಅದು ಗೌರ್ಮೆಂಟ್ ಆಗಿರ್ಬೋದು, ಆ್ಯಡೆಡ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅನ್ಎಡೆಡ್ ಆಗಿರ್ಬೋದು, ಯಾವ್ದು ಬೇಕಾದಾಗಿರ್ಬೋದು, ಬನ್ನಿ ಅಲ್ಲಿ ಕೇಳೋಣಲ್ವಾ. ನೀವು ಕೇವಲ ಯಾವುದೋ ಒಂದು ದೊಡ್ಡ ಸಿಟಿಗಳಲ್ಲಿ ಮಾತು ನೋಡಿಕೊಂಡು ಬೆಂಗಳೂರು, ಮೈಸೂರು ಹಲವಾರು ಕಡೆಗಳು ನೋಡಿಕೊಂಡು ಎಲ್ಲ ಕರ್ನಾಟಕದಲ್ಲಿ ಮಾಡ್ತೀನಿ, ಬನ್ನಿ ನಮ್ಮ ಕಡೆಗೆ ಬನ್ನಿ, ನಾವು ಕೂಡ ನಮ್ಮ ಶಾಲೆಗಳನ್ನ ನೋಡ್ಕೊಳ್ಳೋಣ. ನಮ್ಮ ಶಿಕ್ಷಣದಲ್ಲಿ ಮಹತ್ತರ ಬದಲಾವಣೆ ಭಾಳಷ್ಟು ಮಾಡೋದಿದೆ. LSRW ಪ್ರಕಾರ ನಾವು CC ಪ್ರಕಾರ ಈ ಬೋಧನೆಯನ್ನು ಮಾಡ್ತಿದ್ದೆ. ಆದರೆ ಪರೀಕ್ಷೆಗಳು ನಡೆಯುವಂಥದ್ದು ಹೇಗೆ? ನಮ್ಮದು ಕೇವಲ ಲಿಖಿತಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ರುಬ್ರಿಕ್ಸಲ್ಲಿ ನಾವು ಕೇವಲ ಬರೆದಿಡ್ತೀವಿ ಮಾತ್ರ ಅಷ್ಟೇ. ಆದರೆ ಗ್ರೌಂಡಲ್ಲಿ ಅದು ಅಪ್ಲೈ ಆಗ್ತಾ ಇದೆಯಾ? ನಮ್ಮ ಪರೀಕ್ಷಾ ಸಿಸ್ಟಮ್ ಹೇಗಿದೆ? ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಹೇಗಿದೆ? ಸ್ಕಿಲ್ ಬೇಸ್ಡ್ ಇದೆಯೋ? ನಾವೆಲ್ಲ ಸ್ಕಿಲ್ಲನ್ನು ಕಲಿಸ್ತಾ ಇದ್ದೀವಿ, ಮೋರಲ್ ಸೈನ್ಸನ್ನು ಕಲಿಸ್ಬೇಕಂತ ಇದ್ದೀವಿ. ಆದರೆ ಎಲ್ಲಿದೆ? LSRW ಲ್ಯಾಂಗ್ವೇಜ್ಗೆ ಬಂದರೆ LSRW ಬೇಕು ಅಂತ ಹೇಳ್ತಾರೆ. ಅದನ್ನು ಪರೀಕ್ಷೆ ನಡೆಸೋದು ರಿಟರ್ನಲ್ಲಿ ಮಾತ್ರ ಏಕೆ? ಲಿಸ್ನಿಂಗ್ ಏಕಿಲ್ಲ? ಓನ್ಲಿ ರೈಟಿಂಗ್ ಪರ್ಪಸ್ ಮಾತ್ರ ಏಕೆ ನಮ್ಮ ಪರೀಕ್ಷೆಗಳು ಈ ವ್ಯವಸ್ಥೆ ಇದೆ? ಹಾಗಿದ್ರೆ ಹಲವಾರು ವಿಷಯಗಳ ಮೇಲೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಇನ್ನೊಂದು ಸಲ ವಿಮರ್ಶೆಯನ್ನು ಮಾಡಿ, ಜೊತೆಗೆ ಕನ್ನಡಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರನಾಗಿರ್ತಕ್ಕಂತಹ ಪ್ರಾಬಲ್ಯ ಕನ್ನಡಕ್ಕೆ ಮಾತ್ರ ಇರಬೇಕು. ಯಾವ ಒಂದು ವಿಷಯವನ್ನು ಹೇರಿಕೆಯನ್ನು ಮಾಡಲೇಬಾರದು ವಿದ್ಯಾರ್ಥಿಗಳಿಗೆ. ನಾನು ಅದೇ ಹೇಳಿದೆ, ಸ್ಟಾರ್ಟಿಂಗಲ್ಲಿ ಹೇಳಿದೆ, ಹಿಂದಿ ಹೇರಿಕೆ ಅದಕ್ಕೆ ಸಂಪೂರ್ಣವಾಗಿ ವಿರೋಧ ನಮ್ಮದು ಕೂಡ ಇದೆ. ಆದರೆ ಹಿಂದಿ ಕಲಿಕೆಗೆ ವಿರೋಧವನ್ನು ಬೇಡ. ಹಾಗಿದ್ರೆ ಯಾವ ಗ್ರೇಡಿಂಗ್ ಸಿಸ್ಟಮನ್ನೇ ತೆಗೋದಾದರೆ ವಿದ್ಯಾರ್ಥಿಗಳು ಫಸ್ಟ್ ಅವ್ರಿಗೆ ಕೇಳೋಣಲ್ಲ, ಕಲಿಯೋರು ಯಾರು? ವಿದ್ಯಾರ್ಥಿಗಳು. ನೀವು ಎಂಥವರು? ಕೇವಲ ಮಾತನಾಡುವಂಥವ್ರು. AC ಆಫೀಸಲ್ಲೋ ನಾವು ಚೇಂಬರಲ್ಲೋ ದೊಡ್ಡ ಸಿಟಿಗಳಲ್ಲಿ ಕೇಳ್ಕೊಂಡು ನಾವು ಮಾತನಾಡುವಂಥವ್ರು. ವಿದ್ಯಾರ್ಥಿಗಳು ಕೇಳೋಣಲ್ವಾ, ಯಾವ ವಿಷಯ ಅವರಿಗೆ ಟಫ್ ಅನ್ನಿಸ್ತಾ ಇದೆ? ಗಣಿತ ಅನಿಸುತ್ತೋ, ವಿಜ್ಞಾನ ಅನಿಸುತ್ತೋ, ಅಥವಾ ಇಂಗ್ಲೀಷ್ ಅನಿಸುತ್ತೋ, ಯಾವ್ದು ವಿಷಯ ಅವ್ರಿಗೆ ಟಫ್ ಅನ್ನಿಸ್ತಾ ಇದೆ ಅದನ್ನು ಕೇಳೋಣಲ್ವಾ. ಅದನ್ನು ಹೊರೆ ಯಾವುದಾಗತ್ತೆ ಅನ್ನೋದು ಕೇಳೋಣ. ವಿದ್ಯಾರ್ಥಿಗಳ ಮನಸ್ಸಿನ ಆಳದ ಮಾತನ್ನು ಅರಿತುಕೊಳ್ಳೋಣ. ಆವಾಗ ಅದರ ಬಗ್ಗೆ ವಿಚಾರ ಮಾಡಿ ಅದಕ್ಕೆ ಸಂಪೂರ್ಣ ಬೆಂಬಲ ನಮ್ಮದು ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಏನಾದರೂ ತೃತೀಯ ಭಾಷೆ ಹಿಂದಿ ನಮಗೆ ಭಾಳಷ್ಟು ಬೇಡ ಅನ್ನಿಸ್ತಾ ಇದೆ ಅಂತ ತೆಗೆದು ಬಿಡೋಣ ಅಂದರೆ ಎಸ್, ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ, ನಾವು ಕೂಡ ಅದಕ್ಕೆ ಸಪೋರ್ಟನ್ನು ಮಾಡ್ತೀವಿ. ಒಂದು ಸಲ ನಮ್ಮ ಕನ್ನಡ ಭಾಷೆಯನ್ನು ಕೂಡ ನಾವು ವಿಚಾರವನ್ನು ಮಾಡಬೇಕು. CBSEಗಳಲ್ಲಿ ನಾವು ಕನ್ನಡ ನೋಡಿ, ದೊಡ್ಡ ಸಂಸ್ಥೆಗಳ ಪ್ರೈವೇಟೈಸೇಷನ್, ಯಾವುದೋ ಒಂದು ಫಿಲ್ಮಲ್ಲಿ ಬಂದಿತ್ತಲ್ಲ, ಪ್ರೈವೇಟೈಸೇಷನ್ ಆಫ್ ಎಜುಕೇಷನ್ ಹೇಗಿದೆ ಎನ್ನುವಂಥದ್ದು. ಮೇ ಬಿ ಅನಂತನಾಗ್ ಅವ್ರದ್ದು ಅದು ಕೋಟ್ ಇದೆ. ಬನ್ನಿ, ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಕನ್ನಡ ಮಾತನಾಡ್ತಾರಾ ಅಥವಾ ಕೇವಲ ಆಂಗ್ಲ ಮಾಧ್ಯಮಕ್ಕೆ ಅಥವಾ ಇಂಗ್ಲೀಷ್ ಮೀಡಿಯಂಗಳಿಗೆ ಅಥವಾ ಇಂಗ್ಲೀಷ್ ಮಾತನಾಡೋದಕ್ಕೆ ಆದ್ಯತೆಯನ್ನು ಕೊಡ್ತಾರೆ? ಹಲವಾರು ಶಾಲೆಗಳಲ್ಲಿ ಕನ್ನಡ ಮಾತನಾಡುವ ಹಾಗಿಲ್ಲ, ಇಂಗ್ಲೀಷಲ್ಲೇ ನಾವು ವ್ಯವಹರಿಸಬೇಕು. ಯಾಕೆ ನಾವು ಹೋರಾಟ ಮಾಡೋದಿಲ್ಲ? ಇಂಗ್ಲೀಷ್ ಒಂದು ಭಾಷೆಯಾಗಿ ನಾವು ಕಲಿತಾ ಇಲ್ಲ. ಇಂಗ್ಲೀಷ್ನ ನಮ್ಮ ಮೇಲೆ ನಾವೇ ಹೇರಿಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಿಂದಿ ಭಾರತೀಯ ಭಾಷೆ ಅಲ್ವಾ? ಅಥವಾ ಇಂಗ್ಲೀಷ್ ಭಾರತೀಯ ಭಾಷೆನ? ಕಮ್ಯುನಿಕೇಷನ್ ಪರ್ಪಸ್ ಇಲ್ಲ, ನಾವು ಕಮ್ಯುನಿಕೇಷನ್ ಪರ್ಪಸ್ ಇಂಗ್ಲೀಷನ್ನು ಬಳಸ್ತಾ ಇದ್ದೀವಿ.
ಅದರ್ ಸ್ಟೇಟ್ಗಳ ಜೊತೆಗೆ ಯಾರಪ್ಪ ನಮ್ಮ ಇಂಡಿಯಾದಲ್ಲಿ ಅಷ್ಟು ಪರ್ಫೆಕ್ಟಾಗಿ ಎಲ್ಲರಿಗೂ ಇಂಗ್ಲೀಷ್ ಬರುತ್ತಾ? ಎಷ್ಟು ಜನ ಔಟ್ ಆಫ್ಗೆ ಹೋಗಿದ್ದಾರೆ, ಎಷ್ಟು ಜನ ಔಟ್ ಆಫ್ ಸ್ಟೇಟ್ಗೆ ಹೋಗಿದ್ದಾರೆ, ಎಷ್ಟು ಜನ ನಾವು ಇಲ್ಲೇ ನೆಲೆಸ್ತಾ ಇದ್ದೀವಿ ಲೋಕಲ್ ಆಗಿ. ಅದೆಲ್ಲವನ್ನು ಕೂಡ ಒಂದ್ಸಲ ವಿಚಾರ ಮಾಡಿ ಅನ್ನುವಂಥದ್ದು ವಿಷಯವನ್ನು ಹೇಳ್ತಾ, ಯಾರಿಗೂ ಕೂಡ ಹರ್ಟ್ ಮಾಡುವಂಥದ್ದು ಅಥವಾ ನಮ್ಮ ಭಾಷೆಗೆ ಅಂದರೆ ನಮ್ಮ ಕನ್ನಡ ಭಾಷೆಗೆ ಯಾವುದೇ ಥರನಾಗಿರ್ತಕ್ಕಂಥದ್ದು ನಾವು ಇದು ಮಾಡ್ತಾ ಇಲ್ಲ. ಹೊರತಾಗಿ ಒಂದು ಚರ್ಚೆ ಹಾಗೂ ಹಲವಾರು ನಮ್ಮ ಶಿಕ್ಷಕ ಬಂಧುಗಳು ಕೂಡ ಇದರ ಬಗ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ನಮ್ಮ ಕಾಮನ್ ಆಗಿ ನಾವು ಮಾಡ್ತಾ ಇದ್ದಾಗ ಹಲವಾರು ಜನ ನಮಗೆ ಇದರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅತಿ ಹೆಚ್ಚಿಗೆ ಯಾವ ಒಂದು ಪರೀಕ್ಷೆಗೆ ತಗೊಂಡು ಹೇಳ್ತಾ ಇದ್ದಾರೆ 2024-25 ಅತಿ ಹೆಚ್ಚಿಗೆ ಫೇಲ್ ಆಗಿದ್ದಾರೆ ಎನ್ನುವಂಥದ್ದು ಇನ್ನೊಂದು ನಾಣ್ಯದ ಮುಖವನ್ನು ತಗೊಂಡು ಹೇಳ್ತಾ ಇಲ್ಲ. ಅತಿ ಹೆಚ್ಚಿಗೆ ಔಟ್ ಆಫ್ ಔಟ್ ಯಾರಾದರೂ ಯಾವುದೇ ಒಂದು ವಿಷಯದಲ್ಲಿ ಅಂಕಗಳು ಬಂದಿದ್ರೆ ಅದು ತೃತೀಯ ಭಾಷೆಯಲ್ಲಿ ಮಾತ್ರ ಎನ್ನುವಂಥದ್ದು ಕೂಡ ಮರಿಬೇಡಿ ಎನ್ನುವಂಥದ್ದನ್ನು ಹೇಳ್ತಾ, ಸೊ ಇದಕ್ಕೆ ಇನ್ನೊಂದು ಸಲ ವಿಮರ್ಶೆಯನ್ನು ಮಾಡಿಕೊಂಡು ಅದಕ್ಕೆ ಪ್ಲ್ಯಾನ್ ಆಗಿರುವ ವೈಜ್ಞಾನಿಕವಾಗಿ ಪ್ಲ್ಯಾನನ್ನು ಹಾಕ್ಕೊಂಡು ಅದನ್ನು ಮಾಡಿದರೆ ಅದು ಏನಾದರೂ ಒಂದು ನ್ಯಾಯಬದ್ಧವಾಗಿ ಸಮ್ಮತವಾಗಿರುವಂಥದ್ದು. ಅದನ್ನು ಬಿಟ್ಟು ನಾವು ಪರೀಕ್ಷಾ ಸಮಯದಲ್ಲಿ ಮಾತ್ರ ಇಂಥದ್ದು ಆದೇಶಗಳನ್ನು ಮಾಡಿಕೊಂಡು ಪರೀಕ್ಷೆ ಚೆನ್ನಾಗಿ ಸರಾಗವಾಗಿ ಸರಳವಾಗಿ ನಡೆಯುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಯಾವುದೋ ಒಂದು ಆದೇಶವನ್ನು ಮಾಡಿಬಿಟ್ಟು ವಿದ್ಯಾರ್ಥಿ ಡಿಸ್ಟರ್ಬನ್ನು ಮಾಡಿ 1 ವರ್ಷದ ಮಟ್ಟಿಗೆ ಅದಕ್ಕೆ ಸಮಯವನ್ನು ಮೀಸಲಿಟ್ಟು ಅದರದೇ ಆಗಿರತಕ್ಕಂಥ ಅಭ್ಯಾಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯ ಕೊಡ್ತಿದ್ವಾ ಅಥವಾ ಅನ್ಯಾಯವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ವಿಚಾರ ಮಾಡುವಂಥ ಸಂಗತಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಗೊತ್ತು ನನಗೆ. ಹಲವಾರು ಜನ ಕಮೆಂಟ್ ಬಾಕ್ಸಲ್ಲಿ ಬಂದು ಕೆಟ್ಟದಾಗಿ ಬೈತಾರೆ ಅನ್ನೋದನ್ನು ಕೂಡ ಗೊತ್ತು. ಆದರೆ ವಾಸ್ತವ ಸತ್ಯ ಯಾವತ್ತಿಗೂ ಕೂಡ ನಮ್ಮ ಜೊತೆಗಿರುತ್ತೆ. ಅದನ್ನು ಆತ್ಮದಿಂದ ನಾವು ವಿಚಾರವನ್ನು ಮಾಡಬೇಕು. ಸೊ ಇಷ್ಟು ಹೇಳಿ ಇನ್ನೊಂದು ಸಲ ನಾವು ಅದನ್ನು ವಿಮರ್ಶೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಕರ್ನಾಟಕದ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ನಮಗೆಲ್ಲರಿಗೂ ಕೂಡ ಅಪಾರವಾಗಿರುವಂಥ ಗೌರವ ಇದೆ. ನಾವು ಕೂಡ ಕನ್ನಡದವರೇ, ಅದಕ್ಕಾಗಿ ನಾವು ಹೋರಾಡ, ನಾವು ನಿಮ್ಮ ಜೊತೆಗಿರ್ತೀವಿ. ಇಷ್ಟು ಹೇಳಿ ನನ್ನ ಒಂದೆರಡು ವಿಚಾರ ನಿಮ್ಮ ಮುಂದೆ ಇಡಲಿಕ್ಕೆ ನಾನೇ ಬಂದಿರುವಂಥದ್ದು. ನಿನ್ನೆಯಿಂದ ಹಲವಾರು ಶಿಕ್ಷಕರು ಕೂಡ, ವಿಶೇಷವಾಗಿ ಹಿಂದಿ ವಿಷಯವನ್ನು ಬೋಧಿಸಿದಂಥ ಶಿಕ್ಷಕರು ಮೂಡ್ ಆಫನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಸ್ಥಿತಿಯನ್ನು ಕೂಡ ಸ್ವಲ್ಪ ವಿಚಾರ ಮಾಡಿ. ಗೊತ್ತು ನೌಕರಿಗಂತೂ ಯಾವುದೂ ಆತಂಕ ಇಲ್ಲ, ಆದರೆ ಒಂದು ಭಾಷೆ ಕಲಿಯುವಂಥದ್ದು ನಮ್ಮ ಕರ್ನಾಟಕದಲ್ಲಿ ನಿಂತು ಹೋಗ್ತಾ ಇದೆ. ಅದರ ಬಗ್ಗೆ ನಾವು ಕೂಡ ವಿಚಾರವನ್ನು ಮಾಡೋಣ ಎನ್ನುವಂಥದ್ದನ್ನು ಹೇಳ್ತಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎನ್ನುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಹಿಂದ್.